ಹಾಯ್ ಫ್ರೆಂಡ್ಸ್, ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು. ಆ್ಯಂಡ್ ಈ ವಿಡಿಯೋದಲ್ಲಿ ಏನಂದರೆ ನನ್ನ ಹತ್ರ ಒಂದು ಜೀಬ್ರಾನಿಕ್ಸ್ ಪವರ್ ಬ್ಯಾಂಕ್ ಇದೆ. ಇದು ವರ್ಕಿಂಗ್ ಆಗ್ತಾ ಇಲ್ಲ ನೋಡಿ. ಇದು ಸ್ವಿಚ್ಚು ಎಲ್ ಇ ಡಿ ಅನ್ನೋದು ಗ್ಲೋ ಆಗ್ತಾ ಇಲ್ಲ, ಅಂದರೆ ವರ್ಕ್ ಆಗ್ತಾ ಇಲ್ಲ. ಇದು ಚಾರ್ಜ್ ಮಾಡಿದ್ರೂ ಚಾರ್ಜ್ ಆಗ್ತಿಲ್ಲ, ಆ್ಯಂಡ್ ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇಲ್ಲ. ಅದರಿಂದ ಅದಕ್ಕೆ ಇದನ್ನು ರಿಮೂವ್ ಮಾಡಿ ಬ್ಯಾಟ್ರಿ ಹೋಗಿದೆಯಾ ಇಲ್ಲ ಅದರಲ್ಲಿರೋ ಬೋರ್ಡ್ ಹೋಗಿದೆಯಾ ನೋಡೋಣ. ಸ್ಮೆಲ್ ಅನ್ನೋದು ಬರ್ತಾ ಇದೆ. ಓಪನ್ ಮಾಡಿದ ತಕ್ಷಣನೇ ಸ್ಮೆಲ್ ಬಂತು. ಸ್ಕ್ರೂಸ್ ರಿಮೂವ್ ಮಾಡ್ಕೊಳ್ಳೋಣ. ಬೋರ್ಡ್ ಹೊರಟೋಗಿರುತ್ತಂತ ನಾನು ಅನ್ಕೊತಾ ಇದ್ದೀನಿ. ತುಂಬ ಜನನೇ ಕಮೆಂಟ್ ಮಾಡಿದರು ಯಾಕೆ ವೀಡಿಯೋಸ್ ಬರ್ತಿಲ್ಲ ಅಂತ. ನೋಡಿ, ಸ್ಕ್ರೂ ಅನ್ನೋದು ರಿಮೂವ್ ಮಾಡ್ಕೊಂಡಿದ್ದೀನಿ. ಬೋರ್ಡ್ ಅನ್ನೋದು ರಿಮೂವ್ ಮಾಡೋಣ. ಬೋರ್ಡ್ ಹೋಗಿದೆ. ಇದು ಅಲ್ಲಿ ಐ ಸಿ ಅನ್ನೋದು ಬರೆಸ್ಟ್ ಆಗಿದೆ, ಆದರೆ ನಿಮಗೆ ತೋರಿಸಿಲ್ಲ ಅಷ್ಟೇ. ನೋಡಿ, ಸ್ವಿಚ್ ಇದೆ ಅಲ್ಲ, ಆನ್ ಮಾಡಿದ್ರೂ ಕೂಡ ಎಲ್ ಇ ಡಿ ಅನ್ನೋದು ಗ್ಲೋ ಆಗ್ತಾಯಿಲ್ಲ, ಹೋಗಿದೆ ಇದು. ಬ್ಯಾಟ್ರಿ ಕೂಡ ಎರಡೇನಿದೆ, 2 ಬ್ಯಾಟ್ರೀಸ್ ಏನಿದೆ. ಎಸ್, ಇದು ಒಂದೇ ಬ್ಯಾಟ್ರಿನೇ ಅಷ್ಟು ದಪ್ಪ ಇದೆ ನೋಡಿ. ಎಲ್ಲ ಕವರ್ ಥರ ಇದೆ. ಬ್ಯಾಟ್ರಿ ಹೋಗಿರುತ್ತಂತ ಅನ್ಕೊತಾ ಇದ್ದೀನಿ, ಇಲ್ಲಾಂದರೆ 2 ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ನೋಡಿ, ಇಲ್ಲೇ 10,000 mAh, ಒಂದೇ ಬ್ಯಾಟ್ರಿ 10,000 mAh ವ್ಯಾಟೇಜ್ ಕೂಡ ಬರೆದಿದ್ದಾರೆ ನೋಡಿ. 3.37 Wh/h ಅಂತೆ. ಇದು ಬೋರ್ಡ್ ಹೋಗಿರುತ್ತೋ ಏನೋಗಿರುತ್ತೋ ನೋಡಬೇಕು. ಫಸ್ಟು ಈ ಬ್ಯಾಟ್ರಿ ವೆಯ್ಟ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಡಿಸಾಲ್ವಿಂಗ್ ಮಾಡ್ಕೊಳ್ಳೋಣ, ಅಂದರೆ ವೈರ್ಸ್ ಅನ್ನೋದು ರಿಮೂವ್ ಮಾಡ್ಕೊಳ್ಳೋಣ. ಪಾಸಿಟಿವ್ ನೆಗೆಟಿವ್ ವೈರ್ಸು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ವೆಯ್ಟ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಪಾಸಿಟಿವ್ ನೆಗೆಟಿವ್ 2 ಬ್ಯಾಟ್ರೀಸ್ ಅಲ್ಲ 2 ಟರ್ಮಿನಲ್ಸ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಬೋರ್ಡ್ ಅನ್ನೋದು ಪಕ್ಕಕ್ಕೆ ಇಡೋಣ, ನಮಗೆ ಬೇಕಾಗಿಲ್ಲ, ಹೋಗಿದೆ ಅದು. ಅದಕ್ಕೆ ವರ್ಕ್ ಕೂಡ ಆಗೋದಿಲ್ಲ ಇದು. ಆ್ಯಂಡ್ ಈ ಪವರ್ ಬ್ಯಾಂಕ್ ಬಂದು ನಾನೇ ರೆಡಿ ಮಾಡಿರೋದು. ಇದು 38,000 mAh ಕೆಪಾಸಿಟಿ ಅಲ್ಲ, 38,000 mAh ಕೆಪಾಸಿಟಿ. ಕ್ವಿಕ್ ಚಾರ್ಜ್ ಮತ್ತು ನಾರ್ಮಲ್ ಚಾರ್ಜಿಂದ ಇದು ಸಖತ್ತಾಗಿ ಮೊಬೈಲು ಚಾರ್ಜ್ ಮಾಡುತ್ತೆ. ಇಷ್ಟು ದಿನ ನಾನು ಯೂಸ್ ಮಾಡ್ತಾ ಇದ್ದೆ, ಆದರೆ ಇವಾಗ ರಿಮೂವ್ ಮಾಡ್ತೀನಿ. ಯಾಕಂದರೆ ಈ ಬ್ಯಾಟ್ರಿ ಏನಾದರೂ ಚೆನ್ನಾಗಿದ್ದರೆ, ಜೀಬ್ರಾನಿಕ್ಸ್ ಕಂಪ್ನಿ ಅಲ್ಲ, ಲೈಫ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ. ವೋಲ್ಟೇಜ್ ಅನ್ನೋ ಚೆಕ್ ಮಾಡೋಣ, ಇವಾಗ ಗೊತ್ತಾಗುತ್ತೆ ಬ್ಯಾಟ್ರಿ ಚೆನ್ನಾಗಿದೆಯಾ ಇಲ್ಲ ಅಂತ. ನೋಡಿ, 4 ವೋಲ್ಟ್ಸ್ ಬರ್ತಾ ಇದೆ, ಅಂದರೆ ಬ್ಯಾಟ್ರಿ ಕೂಡ ಫುಲ್ ಚಾರ್ಜಲ್ಲಿದೆ. ಆ್ಯಂಡ್ ವರ್ಕಿಂಗ್ ಕಂಡೀಷನಲ್ಲಿ ಕೂಡ ಇದೆ. ಯಾಕಂದರೆ ನಾನು ಒಂದ್ಸಲ ಚಾರ್ಜ್ ಮಾಡಿಬಿಟ್ಟು ನೋಡಿದೆ, ಅದಕ್ಕೆ ಚಾರ್ಜ್ ಆಯ್ತು ಬ್ಯಾಟ್ರಿ. ಆ್ಯಂಡ್ ಫಸ್ಟ್ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಬೋರ್ಡ್ ಇದೆ ಅಲ್ಲ, ಪವರ್ ಬ್ಯಾಂಕ್ ಮಾಡಲು, ಆ ಮಾಡಲ್ಗೆ ಈ ಜೀಬ್ರಾನಿಕ್ಸ್ ಕಂಪನಿ ಬ್ಯಾಟ್ರಿ ಕನೆಕ್ಟ್ ಮಾಡಿ ನೋಡೋಣ ಲೈಫ್ ಅನ್ನೋದು ಹೆಂಗೆ ಬರುತ್ತಂತ. ನೋಡಿ, ರಿಮೂವ್ ಮಾಡ್ಕೊಂಡಿದ್ದೀನಿ. ಈ ಪವರ್ ಬ್ಯಾಂಕ್ ರೆಡಿ ಮಾಡೋಕ್ಕೆ ನಾನಂತೂ ತುಂಬಾ ಕಷ್ಟಪಟ್ಟಿದ್ದೀನಿ. ಫುಲ್ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಚಾನಲಲ್ಲಿರುತ್ತೆ ನೋಡಿ. ವೈರ್ಸನ್ನು ತಗೊಂಡು ಇನ್ಬಿಲ್ಟ್ ಡಿಸ್ಪ್ಲೇ ಬಂದಿತ್ತು, ಆ ಮಾಡಲ್ಗೆ ಫಿಕ್ಸ್ ಆಗಿತ್ತು. ಅದನ್ನು ರಿಮೂವ್ ಮಾಡಿ ಡಿಸ್ಪ್ಲೇನೇ ಸಪ್ರೇಟಾಗಿ ಸಾಲ್ಡ್ರಿಂಗ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದೀನಿ. ನೋಡಿ, ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಅದು ಡಿಸ್ಪ್ಲೇ ಅನ್ನೋದು ಆನ್ ಆಗುತ್ತೆ. ಡಿಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ, ಪಾಸಿಟಿವ್ ನೆಗೆಟಿವ್ ವೈರ್ಸ್ ಎರಡು. ಒಂದು ಬ್ಯಾಟ್ರಿ ಅಂದಮೇಲೆ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಬಿಟ್ಟು ಇನ್ಯಾವುದೂ ಇರೋದಿಲ್ಲ. ನೋಡಿ, ಇವಾಗ ಈ ಪಾಸಿಟಿವ್ ನೆಗೆಟಿವ್ ಮಾಡಲ್ಗೆ ಇರೋ ಪಾಸಿಟಿವ್ ನೆಗೆಟಿವ್ಗೆ ಈ ಜೀಬ್ರಾನಿಕ್ಸ್ ಕಂಪ್ನಿ ಪವರ್ ಬ್ಯಾಂಕ್ ಅನ್ನೋದು ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ಅಲ್ಲ, ಪವರ್ ಬ್ಯಾಂಕ್ ಅಲ್ಲ, ಓನ್ಲಿ ಬ್ಯಾಟ್ರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮಂತಿಂದ ತುಂಬ ವೀಡಿಯೋಸ್ ಬರುತ್ತೆ. ವೀಡಿಯೋಸ್ ಯಾಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಲ್ಲ. ಇವಾಗ ಹೇಳ್ತೀನಿ, ಏನಂದರೆ ನಾನು ಬೆಂಗಳೂರಲ್ಲಿದ್ದೀನಿ ಪ್ರೆಸೆಂಟು, ಮನೆಯಲ್ಲಿಲ್ಲ, ಅದಕ್ಕೆ ವೀಡಿಯೋಸ್ ಅನ್ನೋದು ಬರ್ತಿಲ್ಲ. ಜನವರಿಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ, ತುಂಬ ವೀಡಿಯೋಸ್ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತೆ ಸಿಗಲ್ಲ ನಮ್ಮ ಚಾನಲ್. ಅದಕ್ಕೆ ಎಲೆಕ್ಟ್ರಿಕ್ ಕಂಟೆಂಟ್ ಇರೋ ಚಾನಲ್, ಈ ಕನ್ನಡ ಚಾನಲ್ ಇದೊಂದೇ ಇರೋದು. ನೋಡಿ, ಇವಾಗ ಬ್ಯಾಟ್ರಿ ಅನ್ನೋದು ಜೀಬ್ರಾನಿಕ್ಸು, ಮಾಡಲ್ ಅನ್ನೋದು ನಾರ್ಮಲಾಗಿ ಇದು ಮಾಡಲ್. ಲಾಂಗ್ ಪ್ರೆಸ್ ಮಾಡಿದರೆ ನೋಡಿ, ಡಿಸ್ಪ್ಲೇ ಅನ್ನೋದು ಆಗಾನಾಯಿತು. 62% ಇದೆ ಬ್ಯಾಟ್ರಿ ಅನ್ನೋದು. ಜೀಬ್ರಾನಿಕ್ಸ್ ಕಂಪ್ನಿದು. ಒಂದು ಸಲ ಚಾರ್ಜ್ ಮಾಡೋಣ ಮೊಬೈಲ್ಗೆ. ನಂದೇ ಈ ಮೊಬೈಲು. ಇಷ್ಟು ದಿನ ವೀಡಿಯೋಸ್ ರೆಕಾರ್ಡ್ ಮಾಡಿದ್ದು ಈ ಮೊಬೈಲಲ್ಲಿ. ಇವಾಗ ಹೊಸ ಮೊಬೈಲ್ ತೊಗೊಂಡಿದ್ದೀನಿ.
ಅದರಿಂದ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಟೈಪ್ಸ್ ಆಫ್ ಚಾರ್ಜರ್ಸ್ ಇರುತ್ತೆ. ಒಂದು 5.5 ವೋಲ್ಟ್ಸು 2.7 ಆಂಪ್ಸ್ ಅಂತ ಹೇಳ್ಬಿಟ್ಟು ನಾರ್ಮಲ್ ಚಾರ್ಜು. ಇನ್ನೊಂದು ಕ್ವಿಕ್ ಚಾರ್ಜು. ಇದರಲ್ಲಿ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಮೊಬೈಲು. ಅಂದರೆ ವ್ಯಾಟೇಜ್ ಏನಾದರೂ ಜಾಸ್ತಿ ಇರ್ಬೋದು ಅಷ್ಟೇ. ನೋಡಿ, ಕನೆಕ್ಟ್ ಮಾಡಿದ ತಕ್ಷಣವೇ 62 ಇದೆ. ಕ್ವಿಕ್ ಚಾರ್ಜ್ ಅನ್ನೋದು ಆನ್ ಆಗಿದೆ, ಕೆಳಗಡೆ ಇರೋದು ನಿಮ್ಗೆ ಕಾಣಿಸುತ್ತೆ. QC ಅಂತಿರುತ್ತೆ ಅದೇ. ನೋಡಿ, ಇವಾಗ ಮೊಬೈಲ್ ಬ್ಯಾಟ್ರಿ 52 ಇದೆ. ಟೈಮಿಂಗ್ ಬಂದು 49 ಇದೆ, 49% ಇದೆ. ಆ್ಯಂಡ್ ಈ ಬ್ಯಾಟ್ರಿದಲ್ಲಿ 62% ಇದೆ. ಪವರ್ ಬ್ಯಾಂಕ್ ಜಿಬ್ರಾನಿಕ್ಸ್ ಕಂಪ್ನಿಯಲ್ಲಿ 62% ಇದೆ. ನೋಡೋಣ, ಇಲ್ಲಿ ನೋಡಿ 1% ಕೂಡ ಆಗಿಲ್ಲ, ಆವಾಗಲೇ 1% ಅನ್ನೋದು ಬಿದ್ದೋಯ್ತು ಕಂಪ್ನಿದು. ನೋಡಿ, 50 ಆಯಿತು, 50% ಆಯಿತು ನಮ್ಮ ಬ್ಯಾಟ್ರಿ ಪವರ್ ಬ್ಯಾಂಕು. ಆದರೆ ಮೊಬೈಲ್ ಓನ್ಲಿ 1% ಚಾರ್ಜ್ ಆಗಿದೆ. 10% ಡ್ರಾಪ್ ಆಗ್ತಾ ಇದೆ ಪವರ್ ಬ್ಯಾಂಕ್, 1% ಮೊಬೈಲ್ ಚಾರ್ಜ್ ಆಗ್ತಾ ಇದೆ. ಬ್ಯಾಟ್ರಿ ಅನ್ನೋದು ಕೂಡ ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಲೈಫ್ ಟೈಮ್ ಅನ್ನೋದು ಕಡಿಮೆ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಇದರಲ್ಲಿರೋ ಬ್ಯಾಟ್ರಿ ಅಂತೂ ಸಖತ್ತಾಗಿ ವರ್ಕ್ ಮಾಡುತ್ತೆ. 38,000 ಅಂದರೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಜಿಬ್ರಾನಿಕ್ಸ್ ಕಂಪ್ನಿದು ಡ್ರಾಪ್ ಆಯಿತು, 49 ಆಯಿತು. ಬ್ಯಾಟ್ರಿ ಅನ್ನೋದು ಚೆನ್ನಾಗಿ ವರ್ಕ್ ಮಾಡ್ತಿಲ್ಲ. ನಾರ್ಮಲಾಗಿ ಈ ಬ್ಲೂಟೂತ್ ವೀಡಿಯೋಸ್ಗೆ ನಾರ್ಮಲಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಲ್ಲ, ಅಂಥ ಎಕ್ಸ್ಪೆರಿಮೆಂಟ್ಸ್ಗೆ ಯೂಸ್ ಮಾಡ್ಬೋದು ಬ್ಯಾಟ್ರಿ ಅಷ್ಟೇ, ಮತ್ತು ಇನ್ನೇನಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕನ್ನಡದವ್ರು ಯಾರಾದರೂ ನೋಡ್ತಾ ಇದ್ದರೆ ವೀಡಿಯೋಸ್ ನೆಕ್ಸ್ಟ್ ಮಂತಿಂದ ತುಂಬಾ ಬರುತ್ತೆ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದರು, ಯಾಕೆ ಬ್ರೋ ವೀಡಿಯೋಸ್ ಬರ್ತಿಲ್ಲ ಅಂತ. ಏನಿಲ್ಲ, ಮತ್ತೆ ಬರುತ್ತೆ. ಬಾಯ್ ಬಾಯ್.